ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಯಾಕೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಪ್ರತಿ ಜಿಲ್ಲೆ, ನಮ್ಮ ಕರ್ನಾಟಕ, ನಮ್ಮ ದೇಶ, ನಮ್ಮ ಇಡೀ ಏಷ್ಯಾ ಖಂಡ ಯಾಕೆ ನೆನಪಿಸ್ಕೊಳ್ಬೇಕು ಅನ್ನೋದು ಬಹಳ ಪ್ರಮುಖವಾದಂಥದ್ದು. ಸರ್, ಹೇಳ್ತಾ ಇವತ್ತಿನ ವಾಸ್ತವ ರಾಜಕೀಯ ಚಿತ್ರಣವನ್ನ ರಾಜಕೀಯ ವ್ಯಕ್ತಿಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಆದರ್ಶವನ್ನ ನಾವು ಪಾಲಿಸಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಹೋದ್ರು. ಯಾಕೆಂದ್ರೆ ಇವತ್ತು ರಾಜಕೀಯ ವ್ಯಕ್ತಿಗಳು ತರ್ತಾ ಇರ್ತಕ್ಕಂತಹ ಯೋಜನೆಗಳು, ಅನುದಾನಗಳು ಎಲ್ಲವೂ ಸಹ ಮುಂದಿನ ಚುನಾವಣೆಗೋಸ್ಕರ ಮಾತ್ರ, ಮುಂದಿನ ಪೀಳಿಗೆಗೋಸ್ಕರ ಅಲ್ಲ. ಮುಂದಿನ ಚುನಾವಣೆಗೋಸ್ಕರ ಮಾತ್ರ ಇವತ್ತಿನ ರಾಜಕೀಯ ಆಯೋಜನೆಗಳು, ನೀತಿಗಳು, ಸವಲತ್ತುಗಳು, ಸೌಲಭ್ಯಗಳು ಮಾತ್ರ ಜಾರಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನಾವು ನೆನಪಿಸ್ಕೊಳ್ಬೇಕಾಗಿರೋದು ಮುಂದಿನ ಪೀಳಿಗೆಯವರು. ನಾವೆಲ್ಲ ಇವತ್ತು ಕುತ್ಕೊಂಡು ಈ ತಲೆಮಾರಿನವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನಾವು ನೆನಪಿಸ್ಕೊಳ್ತಾ ಇದೀವಿ ಅಂತ ಅಂದ್ರೆ, ಇವತ್ತು ನಮ್ಮ ಮನೆಗಳಲ್ಲಿ ಉರಿತಾ ಇರ್ತಕ್ಕಂತಹ ದೀಪ, ಇವತ್ತು ನಮ್ಮ ಮನೆಗಳಲ್ಲಿ ಬರ್ತಾ ಇರ್ತಕ್ಕಂತಹ ಕಾವೇರಿ ನದಿಯ ನೀರು, ಇದನ್ನ ಕಟ್ಕೊಟ್ಟಂತಹವರು, ಇದನ್ನ ಇಡೀ ರಾಜ್ಯಕ್ಕೆ ದೊರಕಿಸ್ಕೊಟ್ಟಂತವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಆದ್ರೆ ಒಂದೇ ಒಂದು ಯುದ್ಧವನ್ನೂ ಸಹ ಮಾಡದೆ ಜನರ ಮನಸ್ಸಿನ ಅಂತರಾಳಕ್ಕೆ ಒಕ್ಕು ಅವರು ಮಾಡಿದಂತ ಕೆಲಸಗಳಲ್ಲಿಯೇ ಶಾಶ್ವತವಾಗಿ ಮೈಸೂರು ಸಂಸ್ಥಾನದ ನವ ನಿರ್ಮಾತೃ ಅಂತ ಹೆಸರನ್ನ ಪಡೆದಂತವರು, ಗಾಂಧೀಜಿಯವರ ಬಾಯಿಂದ, ಜನಗಳ ಬಾಯಿಂದ ರಾಜಶ್ರೀ ಅಂತಹ ಪದವಿಯನ್ನ ಸ್ವೀಕಾರವನ್ನ ಮಾಡಿದಂತವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.